ನೋಡ್ರಿ, ಈ ಜಗತ್ತಿನೊಳಗೆ ಯಾರಿಗೆ ಬೇಕಾದವ್ರಿಗೆ ಸಾಲ ಕೊಡ್ರಿ, ಆದ್ರ ಪರಿಚಯಸ್ಥರು ಆತ್ಮೀಯರು ಅಂತೇನ್ ಬರ್ತಾರಲ್ಲ, ಈ ನನ್ನ ಮಕ್ಕಳಿಗೆ ಮಾತ್ರ ಒಟ್ಟ ಸಾಲ ಕೊಡಕ್ ಹೋಗ್ಬೇಡ್ರಿ. ಯಾಕಂತ ಹೇಳಿದ್ರ 3 ಇಟ್ಟು ಬಾರಿಸಿ ಹೋಗ್ಬಿಡ್ತಾರ್ರಿ. ನಾವು ತಲಿ ಕೆಟ್ಟ ಕಿಚಿಡಿಯಾಗಿ ಹೋಗ್ಬಿಡ್ತದ. ಮಗ ಅಣ್ಣ, ಯಾಕಣ್ಣ ಇಷ್ಟೊಂದು ಟೆನ್ಷನ್ ಆಗಿದಿ? ನೋಡವ ತಂಗ್ಯವ, ಇದೆಲ್ಲ ನಿನಗೆ ತಿಳಿದಲ್ಲ, ನಿನ್ಗೆ ಗೊತ್ತೂ ಆಗೋದಿಲ್ಲ. ಇದ್ರ ತಲೆ ಹಾಕಕ್ಕೂ ಹೋಗ್ಬೇಡ. ಹೊಲ್ದಾಗ ದ್ರಾಕ್ಷಿ ಗೀಕ್ಷಿ ಅದಾವ, ತಿನ್ನು, ನೀರ್ಗಿರ್ ಕುಡಿ, ಬಿಸಿಲು ಬಾಳದ. ಮತ್ತೆ ಟೇಲರ್ ದಂಡಿ ತುಂದ್ರು. ಅಣ್ಣ, ಏನ್ ತಿಳಿದಿದಿ ನನ್ ಬಗ್ಗೆ? ನಾ ಇನ್ನೂ ಸಣ್ಣ ಕೂಸ್ ಅನ್ಕೊಂಡಿದ್ದೀನ? ನೀ ಇಷ್ಟೊಂದು ಟೆನ್ಷನ್ ಆಗಿರೋದನ್ನ ನನ್ ಕೈ ತಡ್ಕೊಳಕ್ ಆಗಂಗಿಲ್ಲ. ಹೌದ್ ತಂಗ್ಯವ, ಬ್ಯಾಸಿಗೆ ಬಿಸಿಲದ, ನೀ ಏರ ಹೆಂಗ್ ತಡಿತ ಹೇಳು? ಆರಾಮ್ ಬೆಂಗಳೂರದಾಗ ಫ್ರಿಜ್ನಾಗ ಇದ್ದಾಕಿ ನೀನು. ಇಲ್ಲಿ ಅವನವನು ಒಯ್ದ ಕಡೆ ರಣ 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 ಬಿಸಿಲು ಹೊಡ್ಯಾಕತೈತಿ. ಅದಕ್ಕ ನಾನು ನೀನ್ ಹೇಳ್ದೆ, ಹೊಲ್ದಾಗ ದ್ರಾಕ್ಷಿ ಅದಾವು, ತಿನ್ನು, ನೀರ್ಗಿರ್ ಕುಡಿ, ಒತ್ತಟ ಆರಾಮ್ ಚಂದ ಕುಂದ್ರತ್ ಹೇಳಕತ್ತೀನಿ. ನೀ ಕೇಳಕತ್ತಿಲ್ಲ. ಆರಾಮಾಗಿ ಇರು ಜರ. ನಾವೊಂದ ಹಾಡಿದ್ರ ನೀವೊಂದ ಹಾಡ್ತೀಯಲ್ಲ ಅಣ್ಣಯ್ಯ. ಆಹಾ, ಈ ನಿನ್ನ ಸುಮಧುರವಾದ ಕಂಠವನ್ನು ಕೇಳಿ ನನಗೆ ತವರಿಗೆ ಬಾ ತಂಗಿ ಸಿನಿಮಾ ನೆನಪಾಯ್ತಮ್ಮ. ಅಯ್ಯ, ನಿನ್ ಸಿನಿಮಾಕಷ್ಟು ಬೆಂಕಿ ಹಾಕ. ಯಾಕೆ ಟೆನ್ಷನ್ ಆಗಿದೆ ಹೇಳು ಅಂತಂದ್ರ ಮಿಮಿಕ್ರಿ ಮಾಡಕ್ ಬಂದನಂತೆ. ಮಿಮಿಕ್ರಿ ಆ ಟೆನ್ಷನ್ ಬಗ್ಗೆ ಮಾತ್ರ ಕೇಳ್ಬೇಡ. ಅದಕ್ಕೆ ನಿನಗೆ ತವರಿಗೆ ಬಾ ತಂಗಿ ನಡಬರ್ಕ್ ತಂದು ಹೋಗಿಸಿದ್ದು, ಮಿಮಿಕ್ರಿಯೇ ಮಾಡಿದ್ದು. ಈ ವಿಷಯ ನೆನಪಾರ್ಲಿ ಅಂತಾನೆ. ಅಣ್ಣ, ಮೈಮ್ಯಾಗ ದೇವ್ರ ಬಂದೈತ, ದೇವ್ ಬಂದೈತ, ಹಿಂಗ್ಯಾಕ ದೆವ್ವ ಗಿವ್ವ ದೇವ್ರ ಅದೆಲ್ಲ ಏನೂ ಇಲ್ಲ, ನಿನ್ಗೆಲ್ಲ ಗೊತ್ತಾಗಲ್ಲ. ನಡಿ. ಈಗ ನೀ ಹೇಳ್ತೀಯ ಇಲ್ಲೋ? ಏನಿಲ್ವಾ, ಅವನವನ್ ಆ ಮಗ ಏನೈತಿ ನನ್ನ ಬಲ್ಯಕ್ 2 ಲಕ್ಷ ರೂಪಾಯಿ ಸಾಲ ತಗೊಂಡೋಗಿ 1 ವರ್ಷ ಆಯ್ತು. ಇನ್ನ ಅಸಲೂ ಇಲ್ಲ ಬಡ್ಡಿನೂ ಇಲ್ಲ. ತಗೊಂಡ್ ಹೋದ ಆ ಕಡೆ ಗಪ್ಪೆ ಆಗ್ಬಿಟ್ರ. ಅಣ್ಣ, ಯಾರ ಅವ್ನ್ ಹೇಳು? ಅವನ್ ತಂಟೆಕ್ಕ ಅದೆಲ್ಲ ಒಟ್ಟು ಹೋಗ್ಬೇಡವ ನೀನು. ಅವ ಕೆಟ್ಟ ಪಾಲ್ತು ಸುಳೆ ಮಗ ಅದನ, ಉಡಾಳ ಸುಳಿ ಮಗ ಅದನವ. ಅವನ್ ಯಾವ ಉಡಲ್ ಸುಳೆ ಮಗ ಅದ, ನನ್ಗೇನಣ್ಣ? ಅದೆಲ್ಲ ನೀ ಅವ್ನ ಸವಸ ಅದೆಲ್ಲ ಮಾಡಕ್ ಹೋಗ್ಬೇಡ, ಏನು ಮಾಡಕ್ ಹೋಗ್ಬೇಡ. ನೀ ಏನಿದೆಯಲ್ಲ ಆರಾಮಾಗಿದ್ದು ಬಿಡು ಸಾಕು. ನೀ ಏನೋ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಅವ್ನ್ ಎಲ್ಲೇ ಇದ್ರು ಹುಡುಕಾಡ್ಕೊಂಡ್ ಬಂದು ಅವ್ನ ಹಲ್ಲು ಮುರಿದು ನಿನ್ ಕೈ ಕೊಡ್ತೀನಿ. ಯವ್ವ, ಅಲ್ಲ ಬೇಡ ತಂಗಿ, ನನಗ್ ಬೇಕಾಗಿರೋದು ರೊಕ್ಕ ತಂದು ಓಡೋಗನ ಮಗ. ನಾ ರೊಕ್ಕ ಕೊಡ್ಸತ್ ನಾನಕತ್ರ ಏನ ಹಲ್ಲು ಮುರ್ಕೊಂಬರ್ತಾತ. ಅದು ಹೋಗ್ಲಿ ಬಿಡು. ಆ ನನ್ನ ಮಗ ಬಾಳ ಕೆಟ್ಟ ಡೇಂಜರ್ ಅದನವ. ಅವನ್ ಸುದ್ದಿಗೆ ಸವಾಸಕ್ಕೂ ಹೋಗ್ಬೇಡ. ಅವ ಅಷ್ಟು ಚಲೋ ಅಲ್ಲ, ಒಳ್ಳೇದವನು ಅಲ್ಲ. ಅಣ್ಣ, ಅವನ ಹೆಸರೇನು? ನೋಡವ, ಅವ ಬಾಳ ಲುಚ್ಚ ಲಪಂಗ್ ಅದನ ಅಂತ ಹೇಳಿ ಹೇಳಕತ್ತೀನಿ. ಅವನ್ ತಂಟ್ಯಾಕ್ ಹೋಗ್ಬೇಡತ್ ನಿನ್ಗೆ ಹೇಳಕತ್ತೀನಿ. ಒಂದ್ಸರಿ ಹೇಳಕತ್ತೀನಿ, ತಿಳ್ಕೊ ನೋಡ ಮತ್ತ. ಅಣ್ಣ, ಅವ್ನ್ ಲುಚ್ಚ ಇರ್ಲಿ, ಲಫಂಗ ಇರ್ಲಿ, ಯಾವನರ ಆಗಿರ್ಲಿ, ಅವ್ನ್ ಕಾಲ್ ಮುರಿದು ನಿನ್ ಕಾಲ್ ಹತ್ರ ಹಾಕೋವರ್ಗು ನನಗ್ ಸಮಾಧಾನ ಆಗಲ್ಲ. ಆ ಕೆಲ್ಸ ಮಾಡ್ಲಿಲ್ಲ ಅಂದ್ರೆ ನಾನ್ ನಿಮ್ಮ ಅಪ್ಪನ್ ಮಗಳೇ ಅಲ್ಲ. ನೀನು ನಮ್ಮ ಅಪ್ಪನ ಮಗಳೇ ಅಲ್ಲ? ಓಕೆ. ಅಣ್ಣ, ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ಅವನ ಹತ್ರ ದುಡ್ಡು ಇಸ್ಕೊಂಡೇ ಬರ್ತೀನಿ. ಬೇ, ಇಲ್ಲಿ ಕೇಳು, ಅರ್ಥ ಮಾಡ್ಕೋ. ನೋಡು, ಈಗ ಅವ ಅಟ್ಟಲ್ಲ ಹಗರಿಲ್ಲ, ಬಾಳ ಲುಚ್ಚ ಲಪಂಗದನ, ತಿಳ್ಕೋ. ಎದ್ದ ಇಲ್ಲ, ಮಲ್ಕೊಂಡಿದ್ದ ನೋಡು ಬಾಡ್ಯ ನನ್ ಮಗ. ಓ, ಯಾರು ನೀವು? ಓ, ನನಗೆ ಕೂಡ ಆಯ್ತಾರೆ. ನಮ್ಮ ಅಣ್ಣಂಗೆ ಎಷ್ಟು ಹಿಂಸೆ ಕೊಡ್ತೀರಿ ನೀನು? ನಿಮ್ಮಣ್ಣ? ಯಾ ಅಣ್ಣ? ಅಬ್ಬಾ, ನಿನಗ್ ನಮ್ಮ ಅಣ್ಣ ಗೊತ್ತಿಲ್ವಾ? ಅಣ್ಣದವ್ರು ಬಾಳ ಮಂದಿ ಅದಾರ ನನಗ. ಅದೇ ದುಡ್ಡಿಸ್ಕೋಬೇಕಾದ್ರೆ ಅಣ್ಣ ಅಪ್ಪ ಅಂತ ನಾಯಿ ತರ ಹಿಂದೆ ತರ ಹೋಗಿ ದುಡ್ಡಿಸ್ಕೊಂತಿರಲ್ಲ, ಅದೇ ತರ ಕೊಡಕ್ ಆಗಲ್ವಾ? ಓಹೋ, ಇದು ಮ್ಯಾಟ್ರ. ಏನಿಲ್ರಿ ಮೇಡಮ್ ಅವ್ರ, ರೊಕ್ಕ ಇಸ್ಕೋಬೇಕಾದ್ರ ಮೆತ್ತಗೆ ನೋಟ್ ಸಿಗ್ತಾವ, ಮೆತ್ತಗೆ ಮಾತಾಡ್ತೀವ್ರಿ ನಾವು. ಕೊಡ್ಬೇಕಾದ್ರೆ ಬೆರಸಾಗ್ಯಾವ್ರಿ. ಈಗ 2,000 ರೂಪಾಯಿ ನೋಟ್ ಬಂದವಲ್ಲ, ಕಡಕ್ ಅದ, ಕೊಡಕ್ ಆಗಲ್ರಿ ಈಗ. ಅದ ಹೆಂಗ ಕೊಡ್ತಿ? ಇನ್ನು ಸಾಯಿಸಿದ್ರೆ ಗೊತ್ತಾಗುತ್ತೆ. ಏನ್ರಿ ಮೇಡಮ್ ಅವ್ರ, ನೀವು ಸಾಯ್ಸಾಕೆ ಬಂದಿರಲ್ಲ ನಮಗ. ಬಡವ್ರಿಗೆ ಸ್ವಲ್ಪ ಕರುಣೆ ತೋರ್ಸ್ರಿ ಮೇಡಮ್ ಅವ್ರ. ಮತ್ ನಾ ಇನ್ನೇನ್ ಮಾಡ್ಬೇಕು? ದುಡ್ಡು ಇಸ್ಕೊಳದ್ಮೇಲೆ ಕೊಡ್ಬೇಕನ್ನೋದ್ ಕಾಮನ್ ಸೆನ್ಸ್ ಇಲ್ವಾ? ಹಂಗಲ್ರಿ ಮೇಡಮ್ ಅವ್ರ, ನಿಮ್ ಅಣ್ಣ ಯಾರು ಏನು ನನಗಿನ್ನ ತಿಳಿಯವಲ್ತ್ರಿ ಮೇಡಮ್ ಅವ್ರ. ಮೇಡಮ್ ಅಲ್ಲೋ, ಅಕ್ಕ ಅಂತ ಕರಿ. ಇಲ್ರಿ ಮೇಡಮ್ ಅವ್ರ, ನಮ್ಮ ಅಪ್ಪಗ ನಾ ಒಬ್ನೇ ಹುಟ್ಟೇನ್ರಿ. ನಾವು ನೀವ್ ಹೆಂಗ ಹುಟ್ಟ್ರೇನ್ರಿ? ಇಲ್ಲ, ನಾ ಒಬ್ನೇ ಇದೀನಿ. ಸಿಂಗಲ್ ಕಾ ಆದ್ಮಿ ಹೇ, ಒಂಟಿ ಪಡಿ ಇದೀನ್ರಿ. ಅದೆಲ್ಲ ಗೊತ್ತಿಲ್ಲ, ಮರ್ಯಾದೆಯಿಂದ ದುಡ್ಡು ಕೊಡು. ಯಾವ ದುಡ್ಡು? ನಾನ್ ನಿನ್ನ ಮಣ್ಣನ ಇಸ್ಕೊಂಡಿರ್ಲಿನಾ? ತುಕೋನ್
ಏನ್ ನೋಡ್ತಿ ಏನ್ ನಗ್ತಿ ಒಳಗೊಳ ಕೊಲ್ಲು ನಗ್ತೇನ ಇವಾಗ ನಾಟಕ ಮಾಡಿ ಸಾಕು ನಮ್ಮ ಅಣ್ಣನ್ ರೊಕ್ಕ ಕೊಡು. ನಿಮ್ ಅಣ್ಣ ಯಾರತ್ ಗೊತ್ತಾಗತ್ತಿಲ್ಲ ನನಗ. ಯಾಕೆ ರಾಜು ಗೊತ್ತಿಲ್ವಾ? ಓಹೋ ರಾಜಶೇಖರ್ ಅವರು ತಾವು ಏನಾಗ್ಬೇಕು ರಾಜಶೇಖರ್ ಅವ್ರಿಗೆ? ರಾಜು ಅವರ ಏಕೈಕ ತಂಗಿ. ಓ ರಾಜು ಅವ್ರ ಏಕೈಕ ತಂಗಿ ಅಂದ್ರ ನಾನು ರಾಜು ಅವ್ರಿಗೆ ಏಕೈಕ ಅಳಿಯ ನಂಗ ಆಯ್ತಲ್ಲ. ಏನಂದಿ? ಏನಿಲ್ರಿ ಬಾಯಿ ತಪ್ಪ ಬರ್ತಾವ್ರಿ ಮೇಡಮ್ರ. ನಿಮ್ ರೊಕ್ಕ ಬೇಕಲ್ರಿ? ರೊಕ್ಕ ಬೇಕಿಲ್ಲ? ಹೌದು. ಸ್ವಲ್ಪ ಹ್ಞೂ ಅನ್ರಿ ಕಡಕ್ಲೆ. ಹ್ಞೂ ಅನ್ರಿ ಸ್ವಲ್ಪ ಇದು ಹಿಂದಿನ ಬಿಚ್ಚಿರಲ್ಲ. ಇಲ್ಲ ನನ್ ಬಿಚ್ಚಲ್ಲ. ಪ್ಲೀಸ್ ರೊಕ್ಕ ಬೇಕು ಬೇಡ? ಬೇಕು. ಮತ್ ಬಿಚ್ಚ ಮತ್ತೆ ಹಿಂದಿನ ಸಕಾಸ್ ಬಿಚ್ಚ್ರ ಕೈ ಪೇ ಟಚ್ ಮಾಡ್ಬೇಡ್ರಿ. ಅಲ್ಲಿ ಮತ್ ಮಗದಿರ್ ಸಿನಿಮಾ ನೆನಪಾಗತ್ತರ ನಾನು. ಬರ್ರಿ ಬಿಚ್ಚಿದೀನಿ. ಏನ್ ಕಟ್ಟಿರಿ ಮೇಡಮ್ ಅವ್ರ? ನಾವ್ ಧರಿನೇ ಬಿದ್ದಾವ್ ನೋಡ್ರಿ. ನಾವ್ ಹುಟ್ಟದಾಗ ಏನ್ ನೋಡೋದು, ನಾವ್ ಯಾವ ಹುಡುಗಿನ ನಾನು ಕಿಡ್ನಾಪ್ ಮಾಡಿಲ್ಲ. ಇಂತ ಗಂಡಸು ಕಿಡ್ನಾಪ್ ಮಾಡ್ಕೊಂಡ್ ಬಂದ್ರಂದ್ರೆ ವಿಚಾರ ಮಾಡ್ಬೇಕಾದದ್ದು ಅವನ. ಹೌದು, ನಾನು ಹೆಂಗ್ ಕರ್ಕೊಂಡ್ ಬಂದೆ ಅಂತ ನಿನಗ್ ಗೊತ್ತಾ? ನಂಗದು ಗೊತ್ತಿಲ್ರಿ. ಅದು ನನ್ ನೋಡಿದ ತಕ್ಷಣ ಸುಂದಾಗಿ ಬಿದ್ದಾರ. ನಂಗ್ ಹೆಂಗ್ ಕಿಡ್ನಾಪ್ ಮಾಡ್ಕೊಂಡ್ ಬಂದ್ರಿ ನೀವು? ನೀ ಅಲ್ಲಾಡ್ಸ್ಕೊತ ರೋಡ್ ಮೇಲೆ ಹೋಗ. ಅಲ್ಲ ಮೇಡಮ್, ಏನ್ ಅಲ್ಲಾಡ್ಸ್ಕೊತ್ರಿ? ಬಾಟ್ಲು ಮತ್ತ ಅದ್ ಬಿಡಿಸಿ ಹೇಳ್ರಿ. ನಾವ್ ಏನ್ ಕುತ್ಕೋತ್ರಿ ಬಿಡ್ರಿ. ನಿಮ್ ಹೈಟ್ ನನ್ನ ಹೈಟ್ ಮ್ಯಾಚ್ ಆಗ್ಬೇಕಲ್ಲ. ನಾಳೆ ಲಗ್ನ ಮನೆ ನಿಂತಾಗ ನೋಡಿದ್ರ ಅನ್ಬೇಕು ಸೂಪರ್ ಜೋಡಿ ಅಂತ ಹೇಳಿ. ಕುತ್ಕೋತೀನಿ ಬಿಡ್ರಿ. ಏನ್ ಅನ್ಸಕ್ಕೆ ಬರ್ತಿರಲ್ಲ ಒಮ್ಮೆ ಹೇಳ್ರಿ. ನೀ ಅಲ್ಲಾಡಿಸ್ಕೊತ ಬಾಟ್ಲಿ ಅಲ್ಲಾಡ್ಸ್ಕೊಂತ ಹೋಗ್ತಾ ಇದ್ದಲ್ಲ, ನಾನು ಹಾವು 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 ಅಂದೆ. ನೀನೇ ಬಂದ್ ನನ್ ಕಾಲಲ್ಲಿ ಕುತ್ಕೊಂಡ್ ಬಂದೆ. ನಾನು ಹಂಗೆ ಸೀದಾ ಕರ್ಕೊಂಬಂದ್ ಇಲ್ಲಿ ಬಿಟ್ಟಿದೀನಿ. ಅಷ್ಟಕ್ಕೆ ಸುಸ್ತಾಗಿ ಕೂತ್ಕೊಂಡಿದ್ವಿ. ಇಷ್ಟೇ? ಇಷ್ಟೇ. ಎಷ್ಟು ಈಸಿಯಾಗಿ ಮುಗಿಸ್ಬಿಟ್ರ. ಒಂದೇ ವಾಕ್ಯದಲ್ಲಿ ಉತ್ತರಿಸಿ ಬಿಟ್ರ ಮೇಡಮ್ ಅವ್ರ. ನಾವು ಅಲ್ಲಾಡ್ಸ್ಕೊತ ಹೊಂಟಿದ್ದೆವು, ನೀವು ಹಾವು ಹಾವು ಅಂದ್ರಿ. ಜಂಪ್ ಆಗಿ ನಿಮ್ ಕಾರ್ನ ಕೂತೇವು, ನೀವು ಅಲ್ಲಾಡ್ಸ್ಕೊತ ಇಲ್ಲಿ ಕರ್ಕೊಂಬಂದ್ ಕೂಡಾಕಿದ್ರಿ ನಮ್ಗ. ಈಗ ನಿಮ್ಮನ್ನ ರೊಕ್ಕ ಕೊಡ್ಬೇಕು. ಹೌದು. ಈಗ ನನ್ನ ಕೈ ಬೆಚ್ಚಿರಿ. ಇಲ್ಲಿ ಹಾವಿಲ್ಲ ಪೇವಿಲ್ಲ. ನಾನು ರೊಕ್ಕ ಕೊಡ್ಬೇಕಂದ್ರ ನೀವು ನನಗೆ ಐ ಲವ್ ಯು ಅಂತ ಹೇಳ್ಬೇಕು. ಏನ್ ನಾಟಕ ಮಾಡಕತ್ತಿ? ಕೈ ಬಿಚ್ಚಿ ರೊಕ್ಕ ಕೊಡ್ತೀನಿ ಅಂದೆ, ಅದಕ್ಕೆ ನನ್ ಕೈ ಬಿಚ್ಚಿದೀನಿ. ಇವಾಗ ಐ ಲವ್ ಯು ಅಂತ ಬೇರೆ ಹೇಳ್ಬೇಕಾ? ಹೌದು, ಐ ಲವ್ ಯು ಹೇಳ್ಬೇಕು. ಐ ಲವ್ ಯು ಹೇಳಿದ್ರ ಐ ಲವ್ ಯು ಒಳಗೆ ಎಷ್ಟು ಫೀಲ್ ಇರ್ತದ ಅನ್ನೋದು ನಿನಗೇನು ಗೊತ್ತದ. ಈ ಕಡೆ ಹೊಳೆ ಮಾತಾಡ್ಬೇಕು. ಕ್ಯಾಮ್ರಾ ನಮ್ಮ ನೋಡ್ತಿರ್ತದ. ಅವ ತಿರ್ಗಂದ್ರೆ ಹೆಂಗಾರ ತಿರುಗುತ್ತಾನ. ನೀ ಏನ್ ಹಚ್ಚಿದೆ? ಕ್ಯಾಮ್ರಾ ನೋಡ್ತಿರ್ತವೆ. ಹೌದು, ನೋಡ್ತಿರ್ತಾವ್ರಿ ಕ್ಯಾಮ್ರಾ. ಅಲ್ಲಿ ನೋಡ್ರಿ, ಅಲ್ಲಿ CCTV ಕ್ಯಾಮ್ರಾ ಹಾಕಿರಿ, ಇಲ್ಲಿ CCTV ಕ್ಯಾಮ್ರಾ ಹಾಕಿರಿ, ಎಲ್ಲಾ ಕಡೆ CCTV ಕ್ಯಾಮ್ರಾ ಹಾಕಿರಿ. ನನಗ ಐ ಲವ್ ಯು ಹೇಳಿದ್ರ ನಾಳೆ ಬ್ರೇಕಿಂಗ್ ನ್ಯೂಸ್ ನಾಗ ಇದೇ ಸುದ್ದಿ. ಏನ್ ಸುದ್ದಿ? ಪಾಲ್ತು ಸುಳೆ ಮಗನಿಗೆ ಹೆಣ್ಣು ಕೊಟ್ಟ ಮಾವ ಅಂತ ನಿಮ್ಮ ಅಪ್ಪನ ಹೆಸರು ಬರ್ತದ. ಪಾಲ್ತು ಸುಳಿ ಮಗನಿಗೆ ಹೆಣ್ಣು ಕೊಟ್ಟ ನಿಮ್ಮ ಅಣ್ಣ ಅಂತ ನಿಮ್ಮ ಅಣ್ಣನ ಹೆಸರು ಬರ್ತದ. ಪಾಲ್ತು ಸುಳಿ ಮಕ್ಕಳಿಗೆ ಸುಂದರವಾದ ಹುಡುಗಿ ಬಿದ್ದಾಳತ್ತೆ ನನ್ನ ಹೆಸರು ಬರ್ತಾ. ಎಲ್ಲಾ ಕಡೆ ತಿರುಗಾಡ್ಬೇಕು. ಕ್ಯಾಮ್ರಾ ಚಪ್ಪರ್ ಎಲ್ಲಿ ಬೇಕಾದ್ರೆ ಬೆಳಾತಾವ. ಏನ್ ಮಾಡ್ಬೇಕಂತ ತಿಳಿಯವಾಲ್ತು. ಬೈ ಒಟ್ಟ ಐ ಲವ್ ಯು ಹೇಳ್ತೇ ಹೇಳಲ್ಲ. ಉಸ್ಕುಳ ಮಕ್ಳು ಇರ್ತಾರೆ ಅಂತ ನಮ್ಮಪ್ಪ ಅಲ್ಲಿ ಇಲ್ಲಿ ಸಿಸಿ ಕ್ಯಾಮ್ರಾ ಹಾಕ್ತಿರೋದು. ನೀನೇನೇ ತಿಪ್ಪಲಾಗ ಹಾಕೋದು ನಾನಂತೂ ಹೇಳಲ್ಲ. ಏನ್ ಹೇಳಲ್ಲ? ಐ ಲವ್ ಯು ಅಂತ ಹೇಳಲ್ಲ. ನೀ ನನಗ ಐ ಲವ್ ಯು ಅನ್ಲಿಕ್ಕಂತಂದ್ರ ನಾನು ಬಿಡ ಮಗನೇ ಅಲ್ಲ. ನೀನ್ ಬಿಡ್ಲಿಲ್ಲ ಅಂದ್ರ ನಮ್ಮಪ್ಪ ಎಲ್ಲಾ ಕಡೆನೂ ಸಿಸಿ ಕ್ಯಾಮ್ರಾ ಹಾಕ್ಸಿದಾನ. ಕಟ್ ಅಂತ ಲೆಗ್ ಪೀಸ್ ಕಟ್ ಮಾಡ್ತಾನ. ನಿಮ್ಮ ಅಪ್ಪ ಕಟ್ ಲೆಗ್ ಪೀಸ್ ಕಟ್ ಮಾಡ್ಲಕ್ಕ ನನಗೇನು ಕುರಿಮರಿ ಮಾಡ್ಯಾನೇನು? ನಾನ್ ಮಾತ್ರ ನಿನ್ನ ಬಿಡುವುದಿಲ್ಲ. ನೀ ನನಗ ಐ ಲವ್ ಯು ಹೇಳ್ತೋ ಇಲ್ಲೋ? ಸರಿ ಆಯ್ತು, ಇವಾಗ ರೊಕ್ಕ ಕೊಡ್ತೀಯೋ ಇಲ್ಲೋ? ನಾನ್ ಕೊಡ್ತೀನಿ, ನೀ ನನಗ ಐ ಲವ್ ಯು ಹೇಳ್ತಿಲ್ಲ? ನಾವು ನನ್ ಬಿಡಲ್ಲ ಅಂತ ಕಾಣಿಸುತ್ತೆ. ಸರಿ, ಐ ಲವ್ ಯು. ಏನಿದು? ಅವನ ಮನುಷ್ಯರಿಗೆ ಹೇಳ್ದಂಗೆ ಹೇಳಣ ಐ ಲವ್ ಯು ಅಂದ್ರೆ ಏನಾಯ್ತು? I love you. I love you too. A few minutes later. ಅವನು ಒಯ್ದು ಔಷಧ ಹೊಡಿಯೋ ಮಗನ ಅಂತ ಕಳ್ಸೋದ್ಗ ಎಲ್ಲಿ ಹಾಳಾಗಿ ಹೋಗ್ಯಾನೋ ಏನ್ ಮಾಡ್ಯಾನೋ ಗೊತ್ತಿಲ್ಲ. ಒಟ್ಟು ಫಲ ಉದುರ್ಲಕತ್ತಾವು. ಏನ್ ಹಿಂಗೆ ಆದ್ರ ಗಿಡ ಜಾಳ ಆತಾವ ಏನ್ ಮಾಡ್ತಾವ? ಅವನ ಅಲ್ಲ, ರೊಕ್ಕ ಇಸ್ಕೊಂಡ್ ಬರ್ತೀನಿ ಅಣ್ಣ ಅಂತ ಹೇಳ್ಕೇಸಿಂದ್ರ ಎಷ್ಟು ಸಣ್ಣಗೆ ಸುಣ್ಣ ಮಾಡಿ ಮಾತು ಹೇಳ್ಕೇಸಿಂದ್ರ ನಮ್ಮ ಅಪ್ಪನ ತಲೆ ಮೇಲೆ ನನ್ನ ತಲೆ ಮೇಲೆ ಆಣಿ ಇಟ್ಟು ಇಲ್ಲಿ ಬಂದು ಬೇಸಿನೇ ರೊಕ್ಕ ಎಣ್ಸಾಕತ್ತಾಳ. ಸರಿ, ಹಿಂಗಾದ್ರ ಬರಬರಿ ಆಗಲಿದು. ಅಪ್ಪಗೊಂದ್ಸರಿ ಫೋನ್ ಹಚ್ಚಿ ವಿಷಯ ಮುಟ್ಸಿದ್ರ ಬರಬರಿ ಆಗ್ತದ. ಹಲೋ ಯಪ್ಪ, ಆಕಿಗೆ ಏನಾರು ಹೇಳ್ತೇಲ್ಲ?
ಆ ಲೋಪರ್ ನನ್ನ ಮಗನಿಗೆ ಲಪಂಗಕ್ಕೆ ಕರ್ಕೊಂಡು ಬಂದು ಹೊಲ್ದಾಗ ಆಕಿ ಏನ್ ಮಾಡಕತ್ತಾಳ ನೋಡು. ನನ್ನ ತಲೆ ಮೇಲೆ ನಿನ್ನ ತಲೆ ಮೇಲೆ ರೊಕ್ಕ ಇಸ್ಕೊಂಡ್ ಬರ್ತನೆ ತಾಣಿ ಮಾಡಿ ಕೇಸಿ ಇಲ್ಲಿ ಬಂದ್ ಕೇಸಿ ರೊಕ್ಕ ಮಣಗಂಡ ಎಣಸ್ಲಾಗತ್ತಾಳ. ಗರಿ 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 ನೋಡಬಾ ಇಲ್ಲಿ ನೀಟು. ಇವ ಮಗಳ ಅವನವನು ಅಲ್ಲಾನು ಇಲ್ಲ ಬೆಲ್ಲನೂ ಇಲ್ಲ. ಇವ ಮಗಳ ಈ ಮಗನಿಂದ ನನಗೆ ಶುಗರ್ ಹೆಚ್ಚಾಗೈತೆ. ಈ ಮಗ ನನ್ನ ರೊಕ್ಕ ತಗೊಂಡು ಹೋದಂದ ನನಗೆ ನಿದ್ದಿಲ್ಲ ನೀರಡಕಿಲ್ಲ. ಮತ್ತೆ ಅವನ ಜೋಡಿ ಕೂತ್ಕೊಂಡು ಇದೇನು ಲವಿ ಡವಿ ನಡೆಸಿರ ನೀನು? ಆಕ್ಚುಲಿ ಅವ್ರನ್ನ ಕಿಡ್ನಾಪ್ ಮಾಡಿದ್ದೆ, ಬಟ್ ಅವ್ರು ಸ್ವೀಟ್ ಆಗಿ ಮಾತಾಡೋದ್ ನೋಡಿ ನನಗೆ ಲವ್ ಆಯ್ತು. ಮಾಮ ಆಕ್ಚುಲಿ ಹೆಂಗ್ ಗೊತ್ತಾ, ಮಾಮ ಅಂದ್ರೆ ಬೂಟ್ನಾಗಿಂದ ಉಂಗುಠಾರ ಹೊಡಿತಾನ ಮಗನ ನನಗೆ. ಇದು ಮಾಮ ಅದು ಆಕ್ಚುಲಿ ಸುದ್ದಿ ಏನೈತಿ ಗೊತ್ತಾನು, ನಾ ಆಕ್ಚುಲಿ ನಿನ್ ಸಾಲ ತಗೋಬೇಕಂತ ತಗೊಂಡಿಲ್ಲ ಮಾಮ. ಯಾರೇನು ಪತ್ರ ಹಾಕಿದ್ರ ನನ್ನ ಮಗನ ನೀನು ತಗೊಳಕ? ಹಂಗಾಗಿ ಮಾಮ ನೀ ಹಂಗ್ ನೋಡ್ಬೇಡ, ನಂಗೆ ಭಯ ಆಗುತ್ತ. ಹಾಡ್ಯಾನ ಮಗನ ಆ ಬೇಲಿ ಮ್ಯಾಗಿನ ಓತಿ ಕಾಟಿನಂತ ಮಾರಿ ತಗೊಂಡ್ಕಿರಂದ ಇದ್ದುದು ನಾನು ಅಂತೆಕಿನ ರೊಕ್ಕ ಎಲ್ಲ ಬೋಳ್ಸ್ಕೊಂಡು ಮಾಂದ್ಕಿರಂದ ಈಗ ಪಾಪ ಬಂಗಾರ ಅಂತ ನನ್ನ ಮಗಳ ಸಹಿತ ತಲೆ ತುಂಬಿ ಬಿಟ್ಟಿಲ್ಲಲೇ ನೀ. ಅಪ್ಪ ಅವ್ರು ಓತಿಕಾಯ್ತು ಅಲ್ಲಪ್ಪ ರಾಜ ನಿನ್ನ ಅವನ್ ರಾಜನ ಮಾರಿಕಿನ ಕಡೆ ಬಾಯ್ ಕಡೆ ಮಾಮ ಕೊಡ್ತಾನ ಮಗನ ಮಾಮ ಅಂದ್ರ ಏನೇಮೆ. ಮಾಮ ಈಗ ನಾನು ಒಳಗಿನ ಸುದ್ದಿ ಹೇಳ್ಬಿಡ್ತೀನಿ. ನಿಮ್ಮ ಮಗಳು ನನಗ ಕಿಡ್ನಾಪ್ ಮಾಡಿದ್ರು, ಕುಂದ್ರಿಸಿ ಒಂದೆರಡು ಕಾಪಾಳಿ ಹೊಡೆದಾಳ. ಒಂದು ಕೇಸ್ ಒಂದು ಆಮೇಲೆ ಏನಂದ್ರು ಈ ಕಡೆ ಕಾಪಾಳಿ ಹೊಡೆದ್ಳಲ್ಲ, ನಾ ಏನಂದೆ ಕಾಪಾಳಿ ಹೊಡೆದ್ ಮುಟ್ಬೇಕು ಒಂದ್ ಕೇಸ್ ಕೊಡು ಅಂದೆ. ಕೊಡೋಂದ ಮಗನ ನೀನ್ 1942 ಹಿಂದಿನ ಅವದೇನು? ಇಲ್ಲ ಅದು ಅಲ್ಲ ಮತ್ತೆ ಅದು ಮಾಮ ಬಿಡ ಕೈ ಮಗನ ಇಲ್ಲಿ ಕೈ ಹಾಕಾಗಲ್ಲ. ಎದ್ರ ಕೈ ನನಗ ನಿನ್ ಬಂಗಾರ ಬೇಡ, ನಿನ್ ಹುಂಡ ಬೇಡ, ನಮ್ದು ಏನು ಬೇಡ. ನನಗ್ ಬೇಕಾಗಿರೋದು ನಿಮ್ ಪ್ರೀತಿ. ನನಗ ನಿನ್ನ ಸಹವಾಸ ಬೇಡ ಯಪ್ಪ. ನಡಿ ಮಗಳ ನಾವು ಹೋಗೋಣ. ನಿನ್ ರೊಕ್ಕ ಬೇಕಿಲ್ಲ ಸಾಲ ಇಸ್ಕೊಂಡು ನಾ ಅದಕ್ಕ ಬಂದ್ರು ಯಪ್ಪ ಹುಡುಕ್ಲಾಕ ನೀನ. ಮತ್ತೆ ನಾವು ಕಪಾಳಿ ಹೊಡೆದವಳಲ್ಲ. ಭಾಡ್ಯನ ಮಗನ ಕಪಾಳಿ ಹೊಡೆ ಲಕ್ಷಣ ಗಟ್ಟೆ ರೊಕ್ಕ ಮುನ್ಸ್ಕೊಳಂಗ ಕಪಾಳಿ ಹೊಡೆದ ಅನ್ನಕೇನ ಈಗೇನೀಗ ಏನೀಗ ಕೊಡ್ತಿಲ್ಲ ಮಗಳಿಗೆ? ತಂಗಿ ಇವನ್ ಈ ಮಗನ ಏನ್ ಓದ್ಕೊಂಡಿರ್ತಿ ಬಾ ಹೋಗ. ಇವರೇ ನನ್ನ ರಾಜಕುಮಾರ, ಇವರೇ ನನಗೆಲ್ಲ. ಯವ್ವ ಮಗಳ ಇವ್ ರಾಜ್ಕುಮಾರ್ ಅಲ್ಲಿವ ಬುಟ್ಟ್ಯಾಗಿನ ಜೋಕುಮಾರದ ನೀವ. ಇವನು ಮಾರ್ಯಾರೆ ಮಾರ್ಯ 30 ನೋಡ್ ಮಗಂದ ಡಾಂಬರ್ ರೋಡ್ ಮಾಡು ಡಾಂಬರ್ ಡೆಬ್ಬೆ ಆಗೈತಿ. ಅಪ್ಪ ನಿನ್ಗನ್ ವಿಷಯ ಗೊತ್ತಾ? ಇಲ್ಲಿವ್ವ ಇದು ಕಳೆ ಅಲ್ಲ ಇವ್ವ, ಇದು ಇಂಡಿ ರೋಡ್ ಆಗಿನ ಕೊಳೆ ಐತಿವ. ಯಾರ ಬಗ್ಗೆ ಮಾತಾಡು, ನನಗೆ ಕಲರ್ ಬಗ್ಗೆ ಮಾತಾಡಬೇಡ. ಅವನು ನನ್ನ ಕಲರೇ ನನಗೆ ಎಷ್ಟೋ ಹುಡುಗಿಯರು ನಾ ಬುಟ್ಟಿ ಬೆಳೆಸ್ಕೊಂಡದಿದ್ದು ನೋಡು. ಇಂತಹ ಸೌಂದರ್ಯ, ಇಂತಹ ಮಿಶ್ರಣವಾದಂತ ಇಂಥ ಬುಟ್ಟ್ಯಾಗ ಬೆಳೆಸ್ಕೊಂಡು ಮಗನ ನಿನ್ನ ಬುಟ್ಟಿ ತಳ ನೋಡ್ಕೊರ ಹರಿದು ಹೋಗಿತ್ತಲ್ಲ. ಇಲ್ಲ ಮಾಮ ಹಂಗಾಡ್ಬಿಡ್ರಿ ಬಾ ಮಾಮ, ನೀಗೆ ಬಿಡ ಕೈ ಬಿಡ ಮಗನ. ಕೋಟಿಗಟ್ಟಲೆ ಆಸ್ತಿ ಮಾಡಿದ್ವಿ, ರೊಕ್ಕ ರಗಡೆ ಮಾಡಿದ್ವಿ. ಇಂತಹ ಬಂಗಾರದಂತಹ ಬಿಳುಪನ ಬೆಳಕತೆ ಬಿಜಾಪುರದ ಉದರಿಸ್ಬಿಟ್ಟಿದೆ. ಮಗನ ಅದೆಲ್ಲ ರೊಕ್ಕ ನಿಮ್ಮಂತವ್ರು ಹೆಣಕ್ ಬಡ್ಯಾಕ್ ಮಾಡಿ ನನ್ನ. ಇಲ್ಲ ಈಗ ಅವಳು ಮನಸ್ಸಾರೆ ನಂಗೆ ಇಷ್ಟಪಟ್ಟಿಲ್ಲ. ಹೌದಿವ ನನ್ನ ಇಷ್ಟಪಟ್ಟಿದ ಇಲ್ಲೋ? ಅಲ್ಲ ಇಷ್ಟಪಟ್ಟೆ ನಾವು ನಂಗೆ ಶೆಟ್ಟಿಂಗ್ ಶೆಟ್ಟಿ ಅಪ್ಪ ಇವ್ವ ಹಿಂಗ್ ಶಟದ ನನ್ನ ಶಟಿಸಿ ಹೋಗಿತ್ತೀರಿ ನೀವು. ಮಾಮ ಒಟ್ಟ ವಿಚಾರ ಮಾಡಕ್ ಹೋಗ್ಬೇಡ. ಅವನು ನಿನ್ನ ಮಣ್ಣು ಕೊಟ್ಟ ನಾವು ಮದಿಲ್ಲ.